ಹಾಯ್ ಫ್ರೆಂಡ್ಸ್, ನಾವು ಇಲ್ಲಿ ನಿಮಗೆ ಎಲೆಕ್ಟ್ರಿಕ್ ಬ್ಯಾಟ್ರಿಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಸ್ಟಾಕ್ಗಳ ಬಗ್ಗೆ ತಿಳಿಸ್ಕೊಡ್ತೇನೆ. ಇವಾಗ ಎಲ್ಲ ಕಾರ್ಗಳನ್ನು ಕೂಡ ಎಲೆಕ್ಟ್ರಿಕ್ ವೆಹಿಕಲ್ ಮಾಡೋದ್ರಿಂದ ನಮಗೆ ಇಲ್ಲಿ ಎಲೆಕ್ಟ್ರಿಕ್ ಈ ಒಂದು ಬ್ಯಾಟ್ರಿ ನೋಡಿ, ಈ ಒಂದು ಸೆಕ್ಟರಲ್ಲಿ ಒಳ್ಳೆ ಗ್ರೋತ್ ನೋಡಲು ಸಿಗುತ್ತೆ. ನೀವೇನಾದ್ರು ಈ ಒಂದು ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮಗೆ ಫ್ಯೂಚರಲ್ಲಿ ಒಳ್ಳೆ ರಿಟರ್ನ್ ಸಿಗುತ್ತೆ. ಅಂಥ ಸ್ಟಾಕ್ಗಳು ನಾನು ನಿಮಗೆ ತಿಳಿಸ್ಕೊಡ್ತೇನೆ, ಯಾವ್ಯಾವುದು ನಿಮಗೆ ಒಂದು ಒಳ್ಳೆ ರಿಟರ್ನ್ ಕೊಡುತ್ತೆ ಅಂತ ಒಂದು ಸ್ಟಾಕ್ಗಳನ್ನು. ಇಲ್ಲಿ ಮೊದಲಿಗೆ ಬಂದುಬಿಟ್ಟು ನಮಗೆ ಇಲ್ಲಿ ಎಕ್ಸೈಡ್ ಇಂಡಸ್ಟ್ರಿ ಅಂತ ಎಕ್ಸೈಡ್ ಇಂಡಸ್ಟ್ರಿ ಅಂತ ಈ ಒಂದು ಕಂಪನಿಯಲ್ಲಿ ನಮಗೆ ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು 43,278 ಕೋಟಿ ಇರುವಂಥದ್ದು. ಹಾಗೆಯೇ ಈ ಒಂದು ಕಂಪನಿಯ PE ರೇಷಿಯೋ ಬಂದುಬಿಟ್ಟು ಇಲ್ಲಿ 49.48 ಇದೆ. PB ರೇಷಿಯೋ ಇಲ್ಲಿ 3.36 ಇದೆ. ಇಂಡಸ್ಟ್ರಿ P ಈ ಒಂದು ಸೆಕ್ಟರಲ್ಲಿ 43.76 ಇದೆ. ಈ ಒಂದು ಕಂಪನಿಯ ಡೆಟ್ ಟು ಈಕ್ವಿಟಿ ಇಲ್ಲಿ ನಮಗೆ 0.09 ಇರುವಂಥದ್ದು. ಹಾಗೆಯೇ ROE ರೇಷಿಯೋ ಬಂದುಬಿಟ್ಟು 6.80% ಇದೆ. EPS ಇಲ್ಲಿ 10.29 ಇದೆ. ಇನ್ನು ಈ ಒಂದು ಕಂಪನಿಯಲ್ಲಿ ನಮಗೆ ಡಿವಿಡೆಂಟು 0.39% ಸಿಗ್ತಾ ಇದೆ. ಈ ಒಂದು ಕಂಪನಿಯ ಬುಕ್ ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿ 151.60 ಇರುವಂಥದ್ದು. ಈ ಒಂದು ಕಂಪನಿಯ ಪೇಸ್ ವ್ಯಾಲ್ಯೂ ನಮಗೆ ಇಲ್ಲಿ ನೋಡಲು ಸಿಗ್ತಾ ಇದೆ. ಇನ್ನು ಈ ಒಂದು ಕಂಪನಿಯ ನಮಗೆ 52 ವೀಕ್ನ ಲೋಸ್ಟ್ ಬಂದುಬಿಟ್ಟು ಇಲ್ಲಿ ನಮಗೆ 241ವರೆಗೂ ಬಂದಿತ್ತು. ಹಾಗೆಯೇ 52 ವೀಕ್ನ ಹೈ ಬಂದುಬಿಟ್ಟು ಇಲ್ಲಿ ನಮಗೆ 620ವರೆಗೂ ಹೋಗಿತ್ತು. ಇನ್ನು ಈ ಒಂದು ಕಂಪನಿಯಲ್ಲಿ ನಮಗೆ ಎಕ್ಸ್ಪರ್ಟ್ಗಳು ಹೇಳ್ತಿರುವಂತೆ ಈ ಒಂದು ಕಂಪನಿ ನಮಗೆ ಇಲ್ಲಿ 50% ಬೈ ಮಾಡುವಂತೆ ಸಿಗ್ನಲ್ ಕೊಡ್ತಿರುವಂಥದ್ದು. ಹಾಗೆಯೇ 38% ನಮಗೆ ಹೋಲ್ಡ್ ಮಾಡಲಿಕ್ಕೆ ಸಿಗ್ನಲ್ ಕೊಡ್ತಿದೆ. ಹಾಗೆಯೇ 13% ಇಲ್ಲಿ ನಮಗೆ ಸೆಲ್ ಮಾಡಲಿಕ್ಕೆ ಸಿಗ್ನಲ್ ಕೊಡ್ತಾ ಇದೆ. ಇನ್ನು ಈ ಒಂದು ಕಂಪನಿ ನಾವಿಲ್ಲಿ ಗ್ರಾಫನ್ನು ಕೂಡ ನೋಡ್ಕೊಳ್ಬೋದು. ನಮಗಿಲ್ಲಿ ಈ ಒಂದು ಕಂಪನಿ ನಮಗೆ ಇಲ್ಲಿ ಒಂದು ಕರೆಕ್ಷನ್ನಲ್ಲಿ ನೋಡಲು ಸಿಗ್ತಿರುವಂಥದ್ದು. ಇವಾಗ 519 ರೂಪಾಯಿಂದ ನಮಗೆ ಇವಾಗ 508 ರೂಪಾಯಿನಲ್ಲಿ ಸಿಗ್ತಿರುವಂಥದ್ದು. ಇವಾಗ ಒಂದು ಕರೆಕ್ಷನ್ ಆಗಿಬಿಟ್ಟು ಇಲ್ಲಿ ಈ ಒಂದು ಕಂಪನಿ ಒಳ್ಳೆ ರೇಟಲ್ಲಿ ಸಿಗ್ತಿರುವಂಥದ್ದು. ನೀವೇನಾದ್ರು ಬೈ ಮಾಡಬೇಕಂತ ಯೋಚನೆ ಮಾಡ್ತಿದ್ರೆ ಒಂದ್ಸಲ ನಿಮ್ಮ ಅನಾಲಿಸಿಸನ್ನು ಮಾಡಿಕೊಂಡು ಈ ಕಂಪನಿಯನ್ನು ಬೈ ಮಾಡ್ಬೋದು. ಈ ಒಂದು ವಿಡಿಯೋ ಮಾಡ್ತಿರುವಂಥದ್ದು ಯಾವುದೇ ರೀತಿಯಲ್ಲಿ ಬೈ ಮಾಡಲಿಕ್ಕಲ್ಲ, ಇದೊಂದು ಕೇವಲ ಎಜುಕೇಷನ್ ಪರ್ಪಸ್ಗೋಸ್ಕರ ಈ ಒಂದು ವಿಡಿಯೋ ಮಾಡ್ತಿರುವಂಥದ್ದು. ನೋಡಿಕೊಂಡು ನೀವು ಇಲ್ಲಿ ಬೈ ಮಾಡ್ಕೊಳ್ಬೋದು. ಇನ್ನು 5 ವರ್ಷದ ಚಾರ್ಟನ್ನು ಕೂಡ ನಾವಿಲ್ಲಿ ನೋಡ್ಕೊಳ್ಬೋದು ಯಾವ ರೀತಿ ಇದೆ ಅಂತ. ಈ ಒಂದು ಕಂಪನಿಯ 1 ವರ್ಷದ ಚಾರ್ಟಲ್ಲಿ ನೀವು ಇಲ್ಲಿ ನೋಡ್ಕೊಳ್ಬೋದು. ಈ ಒಂದು ಕಂಪನಿಯಲ್ಲಿ ಒಳ್ಳೆ ಮೂವ್ಮೆಂಟ್ ಸಿಗ್ತಿರುವಂಥದ್ದು. ಇವಾಗ ಒಂದು ಇಲ್ಲಿ ಕರೆಕ್ಷನ್ ಆಗ್ತಿರುವಂಥ ನೋಡ್ಬೋದು. ಚಾರ್ಟ್ ಇವಾಗ ಡೌನ್ ಸೈಡಲ್ಲಿ ಬರ್ತಿರುವಂಥದ್ದು. ಇದು ಒಂದು ಒಳ್ಳೆ ಡಿಸ್ಕೌಂಟ್ ರೇಟಲ್ಲಿ ಇವಾಗ ನಮಗೆ ಈ ಒಂದು ಕಂಪನಿ ಸಿಗ್ತಿರುವಂಥದ್ದು ಬೈ ಮಾಡಲಿಕ್ಕೆ. ನಂತರ ಇಲ್ಲಿಂದ ಈ ಒಂದು ಅಪ್ಸೈಡ್ ರ್ಯಾಲಿ ಸ್ಟಾರ್ಟ್ ಆದವಾಗ ಈ ಒಂದು ಹೈ ಇದೆ ನೋಡಿ, ಈ ಒಂದು ಹೈ ಬ್ರೇಕ್ ಹಾಕೊಂಡು ನಮಗೆ ಒಳ್ಳೆ ರ್ಯಾಲಿ ನೋಡೋದು ಸಿಗುತ್ತೆ. ಈ ಒಂದು ಕರೆಕ್ಷನಲ್ಲಿ ನೀವು ಬೈ ಮಾಡಿಕೊಂಡ್ರೆ ನಂತರ ನಿಮಗೆ ಫ್ಯೂಚರಲ್ಲಿ ಒಳ್ಳೆ ಪ್ರಾಫಿಟ್ ನೋಡೋದು ಸಿಗುತ್ತೆ. ಇನ್ನು ಈ ಒಂದು ಕಂಪನಿಯ ರೆವೆನ್ಯೂವನ್ನು ಕೂಡ ನೋಡ್ಕೊಳ್ಬೋದು. ಇದು ಕೂಡ ವರ್ಷದಿಂದ ವರ್ಷಕ್ಕೆ ನಮಗೆ ಇಲ್ಲಿ ಗ್ರೋ ಆಗ್ತಿರುವಂತೆ ನೋಡಲು ಸಿಗ್ತಿರುವಂಥದ್ದು. ನೋಡ್ಬೋದು 10,000ದಿಂದ 12,000, 15,000, 16,000 ಕೋಟಿಗಳಲ್ಲಿ ಈ ಒಂದು ಕಂಪನಿಯ ರೆವೆನ್ಯೂ ಗ್ರೋ ಆಗ್ತಿರುವಂಥದ್ದು. ಇನ್ನು ಈ ಒಂದು ಕಂಪನಿಯ ಪ್ರಾಫಿಟನ್ನು ಕೂಡ ನೋಡ್ಕೊಳ್ಬೋದು. ನಾವಿಲ್ಲಿ ಪ್ರಾಫಿಟ್ ಕೂಡ ನಮಗೆ ಇಲ್ಲಿ ಗ್ರೋ ಆಗಲಿಕ್ಕೆ ನೋಡಲು ಸಿಗ್ತಿರುವಂಥದ್ದು. ನೋಡ್ಬೋದು 700 ಕೋಟಿಯಿಂದ ನಂತರ ಸ್ವಲ್ಪ ಇಲ್ಲಿ ಡೌನ್ ಸೈಡ್ ಆಗಿತ್ತು. ನಂತರ ಇವಾಗ ಒಂದು ಒಳ್ಳೆ ಗ್ರೋತಲ್ಲಿ ಈ ಒಂದು ಕಂಪ್ನಿ ಪ್ರಾಫಿಟ್ ಮಾಡ್ತಿರುವಂಥದ್ದು. ಹಾಗೆಯೇ ನೆಟ್ವರ್ಕನ್ನು ಕೂಡ ನೋಡ್ಕೊಳ್ಬೋದು. ಇಲ್ಲಿ ಒಳ್ಳೆ ಗ್ರೋತ್ ಆಗ್ತಿರುವಂಥದ್ದು. ಇನ್ನು ಈ ಒಂದು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ನೋಡೋದಾದರೆ ಈ ಒಂದು ಕಂಪನಿಯಲ್ಲಿ ಪ್ರಮೋಟರ್ ಹತ್ರ 45.99% ಇರುವಂಥದ್ದು. ಹಾಗೆಯೇ ರಿಟೇಲರ್ಸ್ ಹತ್ರ 22.39% ಸ್ಟೇಕ್ ಇರುವಂಥದ್ದು. ಇನ್ನು ಈ ಒಂದು ಕಂಪನಿಯ ಫಾರಿನ್ ಇನ್ಸ್ಟಿಟ್ಯೂಷನ್ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು 13.74% ಅಷ್ಟು. ಹಾಗೆಯೇ ಮ್ಯೂಚುವಲ್ ಫಂಡ್ ಕೂಡ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ 12.15% ಅಷ್ಟು. ಹಾಗೆಯೇ ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ ಈ ಒಂದು ಕಂಪನಿಯಲ್ಲಿ 5.73% ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಇಲ್ಲಿ ಫಾರಿನ್ ಇನ್ಸ್ಟಿಟ್ಯೂಷನ್ ಹಾಗೆಯೇ ಮ್ಯೂಚುವಲ್ ಫಂಡ್ಗಳು ಕೂಡ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟನ್ನು ಈ ಒಂದು ಕಂಪನಿಯಲ್ಲಿ ಮಾಡಿದೆ. ಇನ್ನು ಈ ಒಂದು ಕಂಪನಿಯಲ್ಲಿ ಯಾವೆಲ್ಲ ಮ್ಯೂಚುವಲ್ ಫಂಡ್ಗಳು ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ನೋಡೋದಾದರೆ ನೋಡ್ಬೋದು. ರಿಂಗ್ ಅಂತ ಈ ಒಂದು, ಹಾಗೆಯೇ ಕೋಟಕ್ ಇನ್ಫ್ರಾಸ್ಟ್ರಕ್ಚರ್, ಹಾಗೆಯೇ HSBC ಅಂತ, ಹಾಗೆಯೇ ಕೋಟಕ್ ಸ್ಮಾಲ್ ಕ್ಯಾಪ್ ಫಂಡ್ ಕೂಡ ಇವೆಲ್ಲ ಈ ಒಂದು ಎಕ್ಸೈಡ್ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಇನ್ನು ಈ ಒಂದು ಸೆಕ್ಟರಲ್ಲಿ 2ನೇ ಕಂಪನಿ ಬಂದುಬಿಟ್ಟು ಇಲ್ಲಿ ಅಮರ್ ರಾಜ್ ಎನರ್ಜಿ ಅಂತ. ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಬಂದುಬಿಟ್ಟು ಇಲ್ಲಿ ನಮಗೆ 29,493 ಕೋಟಿ ಇರುವಂಥದ್ದು. ಹಾಗೆಯೇ ಈ ಒಂದು ಕಂಪನಿಯ PE ರೇಷಿಯೋ ಬಂದುಬಿಟ್ಟು ಇಲ್ಲಿ ನಮಗೆ 31.57 ಇದೆ. PB ರೇಷಿಯೋ ಇಲ್ಲಿ ನಮಗೆ 4.34 ಇದೆ. ಹಾಗೆಯೇ ಈ ಒಂದು ಕಂಪನಿಯ ಹಾಗೂ ಈ ಒಂದು ಸೆಕ್ಟರ್ನ ಇಂಡಸ್ಟ್ರಿ PE ರೇಷಿಯೋ ಇಲ್ಲಿ 43.76 ಇದೆ. ಈ ಒಂದು ಕಂಪನಿಯ ಡೆಟ್ ಟು ಈಕ್ವಿಟಿ ರೇಷಿಯೋ ಇಲ್ಲಿ ನಮಗೆ 0.02 ಇದೆ. ಇನ್ನು ಈ ಒಂದು ಕಂಪನಿಯ ROE ರೇಷಿಯೋ ಇಲ್ಲಿ ನಮಗೆ 13.74% ಇದೆ. EPS ಇಲ್ಲಿ 51.05 ಇರುವಂಥದ್ದು.
ಇನ್ನು ಈ ಒಂದು ಕಂಪನಿ ನಮಗೆ 0.61% ಡಿವಿಡೆಂಡ್ ಕೂಡ ಕೊಡ್ತಾ ಇದೆ. ಈ ಒಂದು ಕಂಪನಿಯ ಬುಕ್ ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿ ನಮಗೆ 371.46 ಇದೆ. ಈ ಒಂದು ಕಂಪನಿಯ ಪೇಸ್ ವ್ಯಾಲ್ಯೂ ಹೊಂದಿರುವಂಥದ್ದು. ಇನ್ನು ಎಕ್ಸ್ಪರ್ಟ್ಗಳು ಹೇಳ್ತಿರುವಂಥ ಈ ಒಂದು ಕಂಪನಿ ನಮಗೆ 31% ಬೈ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಇಲ್ಲಿ ನಮಗೆ 62% ಹೋಲ್ಡಿಂಗ್ ಮಾಡಲಿಕ್ಕೆ ಹೇಳ್ತಿರುವಂಥದ್ದು. ಹಾಗೆಯೇ ಸೆಲ್ ಮಾಡಲಿಕ್ಕೆ 8% ಹೇಳ್ತಿದ್ದಾರೆ ಎಕ್ಸ್ಪರ್ಟ್ಗಳು. ಇನ್ನು ಈ ಒಂದು ಕಂಪನಿಯ ಕರೆಂಟ್ ಪ್ರೈಸ್ ಬಂದುಬಿಟ್ಟು ನಮಗೆ ಇಲ್ಲಿ 1612 ರೂಪಾಯಿಗೆ ಈ ಒಂದು ಕಂಪನಿ ನಮಗೆ ಬೈ ಮಾಡಲಿಕ್ಕೆ ಸಿಗ್ತಾ ಇದೆ. ಈ ಒಂದು ಕಂಪನಿಯ ಗ್ರಾಫನ್ನು ಕೂಡ ನೀವು ನೋಡ್ಕೊಳ್ಬೋದು. ಒಂದು ಅಪ್ಸೈಡ್ ಮೂಮೆಂಟಲ್ಲಿ ಒಳ್ಳೆ ರ್ಯಾಲಿ ಕೊಡ್ತಿರುವಂಥದ್ದು 1 ಇಯರ್ ಚಾರ್ಟಲ್ಲಿ ಇದು. ಇಲ್ಲಿ ನಮಗೆ ಹೈಯೆಸ್ಟ್ ಬಂದುಬಿಟ್ಟು ಇಲ್ಲಿ ನಮಗೆ 52 ವೀಕ್ನ ಹೈಯೆಸ್ಟ್ ಬಂದುಬಿಟ್ಟು ಇಲ್ಲಿ ನಮಗೆ 1775ವರೆಗೆ ಹೋಗಿತ್ತು. ಹಾಗೆಯೇ 52 ವೀಕ್ನ ಲೋ ಬಂದುಬಿಟ್ಟು 599ವರೆಗೆ ಹೋಗಿತ್ತು. ಅಲ್ಲಿಂದ ನಮಗೆ 1700ರಿಂದ ಒಂದು ಪುಲ್ ಬ್ಯಾಕ್ ನೋಡಲು ಸಿಗ್ತಿರುವಂಥದ್ದು. ನಂತರ ಇವಾಗ 1 ಮಂತ್ ಚಾರ್ಟಲ್ಲಿ ಕೂಡ ನೀವು ನೋಡ್ಕೊಳ್ಬೋದು. ಕಂಪನಿಯ ಒಂದು ಡೌನ್ ಸೈಡ್ ಟ್ರೆಂಡ್ ಲೈನಲ್ಲಿ ಮೂವ್ಮೆಂಟ್ ಮಾಡ್ತಿರುವಂಥದ್ದು. ಈ ಒಂದು ಸಪೋರ್ಟ್ನಲ್ಲಿ ನಂತರ ಮೂವ್ಮೆಂಟ್ ಮಾಡಿಕೊಂಡು ಒಳ್ಳೆಯ ರ್ಯಾಲಿ ಕೊಡುವಂತೆ ಕಾಣಿಸ್ತಿರುವಂಥದ್ದು ಈ ಒಂದು ಕಂಪನಿಯ ಚಾರ್ಟ್ನಲ್ಲಿ. ನೋಡಿ ಇಲ್ಲೊಂದು ಲೋ ಇದೆ ನೋಡಿ. ಈ ಒಂದು ಲೋವಿಂದ ನಮಗೆ ಈ ಒಂದು ಹೈ ಬ್ರೇಕ್ ಆದವಾಗ ಇಲ್ಲಿ ಕಂಪನಿಯಲ್ಲಿ ಒಂದು ಒಳ್ಳೆಯ ಮೂವ್ಮೆಂಟ್ ಸಿಗುತ್ತೆ. ಈ ಒಂದು ಚಾರ್ಟ್ನಲ್ಲಿ ಈ ರೀತಿ ಕಾಣಿಸ್ತಾ ಇದೆ. ನಿಮಗೆ ಇವಾಗ ಒಂದು ವೇಟ್ ಮಾಡಿಕೊಂಡು ಬೈ ಮಾಡಲಿಕ್ಕೆ ಸಿಕ್ಕಿದ್ರೆ ಒಂದು ಒಳ್ಳೆಯ ಮೂವ್ಮೆಂಟ್ ಸಿಗುತ್ತೆ ಫ್ಯೂಚರಲ್ಲಿ. ಇನ್ನು ಈ ಒಂದು ಕಂಪನಿಯ ರೆವೆನ್ಯೂವನ್ನು ನೋಡೋದಾದ್ರೆ ಕೂಡ ನೀವು ನೋಡ್ಬೋದು. ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಿರುವಂಥದ್ದು. ಕಂಪನಿ ಒಂದು ಒಳ್ಳೆಯ ರೆವೆನ್ಯೂವನ್ನು ಗ್ರೋತಲ್ಲಿ ಮೂವ್ಮೆಂಟ್ ಆಗ್ತಿರುವಂಥದ್ದು. ಹಾಗೆಯೇ ಪ್ರಾಫಿಟ್ ನೋಡೋದಾದ್ರೂ ಕೂಡ ನೋಡ್ಬೋದು. ಒಂದು ಒಳ್ಳೆಯ ಪ್ರಾಫಿಟ್ನಲ್ಲಿ ಈ ಒಂದು ಕಂಪನಿ ಗ್ರೋ ಆಗ್ತಿರುವಂಥದ್ದು. ಇನ್ನು ನೆಟ್ವರ್ತನ್ನು ಕೂಡ ಇಲ್ಲಿ ನೋಡ್ಕೊಳ್ಬೋದು. ಒಂದು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ಪ್ರಮೋಟರ್ ಹತ್ರ ಈ ಒಂದು ಕಂಪನಿಯಲ್ಲಿ 32.86% ಸ್ಟೇಕ್ ಇರುವಂಥದ್ದು. ರಿಟೇಲರ್ ಹತ್ರ ಕೂಡ ಇಲ್ಲಿ ನಮಗೆ 28.75% ಸ್ಟೇಕ್ ಇರುವಂಥದ್ದು. ಹಾಗೆಯೇ ಫಾರಿನ್ ಇನ್ಸ್ಟಿಟ್ಯೂಷನ್ ಕೂಡ ಈ ಒಂದು ಕಂಪನಿಯಲ್ಲಿ 23.84% ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಇನ್ನು ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಕೂಡ ಇಲ್ಲಿ ನಮಗೆ 9.60% ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಹಾಗೆಯೇ ಮ್ಯೂಚುವಲ್ ಫಂಡ್ ಕೂಡ ನಮಗೆ ಈ ಒಂದು ಕಂಪನಿಯಲ್ಲಿ 4.95% ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಇನ್ನು ಯಾವೆಲ್ಲ ಮ್ಯೂಚುವಲ್ ಫಂಡ್ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಅಂತ ಕೂಡ ನೀವು ನೋಡ್ಕೊಳ್ಬೋದು. ಬ್ಯಾಂಕ್ ಆಫ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಫಂಡ್ ಕೂಡ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ 2.08%. ಹಾಗೆಯೇ ಕೋಟಕ್ ಸ್ಮಾಲ್ ಕ್ಯಾಪ್ ಫಂಡ್ ಕೂಡ ಈ ಒಂದು ಕಂಪನಿಯಲ್ಲಿ 1.84% ಇನ್ವೆಸ್ಟ್ಮೆಂಟ್ ಮಾಡಿದೆ. ಹಾಗೆಯೇ ಟಾಟಾ EP ಫಂಡ್ ಈಕ್ವಿಟಿ ಫಂಡು ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ. ಹಾಗೆಯೇ ಫ್ರ್ಯಾಂಕ್ಲಿನ್ ಇಂಡಿಯಾ ಸ್ಮಾಲ್ ಕ್ಯಾಪ್ ಈ ಒಂದು ಕಂಪನಿಯು ಕೂಡ ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದೆ ಮ್ಯೂಚುವಲ್ ಫಂಡ್ ಕೂಡ. ಈ ಒಂದು ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮೊದಲು ಒಂದು ಸಲ ನಿಮ್ಮ ಅನಾಲಿಸಿಸನ್ನು ಮಾಡ್ಕೊಳ್ಳಿ ನೀವು. ಯಾಕಂದರೆ ಕಂಪನಿಯಲ್ಲಿ ಒಂದೇ ಸಲ ಒಂದು ದೊಡ್ಡ ಮೂಮೆಂಟನ್ನು ಕೊಟ್ಟಿರುವಂಥದ್ದು. ಹಾಗಾಗಿ ಇಲ್ಲಿ ಒಂದು ಸಣ್ಣ ಕರೆಕ್ಷನ್ ಆಗುವಂತೆ ಚಾನ್ಸ್ ಇದೆ. ಆ ಒಂದು ಕರೆಕ್ಷನ್ ಆದಾಗ ನೀವು ನೋಡ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ. ಇಲ್ಲಿ ಒಂದು ಸುಮಾರು 1100, 200 ಈ ಒಂದು ರೇಂಜ್ವರೆಗೂ ಕರೆಕ್ಷನ್ ಆಗುವಂಥ ಚಾನ್ಸ್ ಇದೆ. ನಿಮ್ಮ ಒಂದು ಅನಾಲಿಸಿಸನ್ನು ಮಾಡಿಕೊಂಡು ನೀವು ನಂತರ ಆಮೇಲೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈ ಒಂದು ಕಂಪನಿ. ಇನ್ನು 3ನೇ ಕಂಪನಿ ಬಂದುಬಿಟ್ಟು ಕಬ್ರಾ ಎಕ್ಸ್ಟ್ರೂಷನ್ ಟೆಕ್ನಿಕ್ ಅಂತ. ಈ ಒಂದು ಕಂಪನಿಯ ಮಾರ್ಕೆಟ್ ಕ್ಯಾಪ್ ಇಲ್ಲಿ ನಮಗೆ 1403 ಕೋಟಿ ಇರುವಂಥದ್ದು. ಹಾಗೆಯೇ ಈ ಒಂದು ಕಂಪನಿಯ PE ರೇಷಿಯೋ ಇಲ್ಲಿ 46.71 ಇದೆ. PB ರೇಷಿಯೋ 3.11 ಇದೆ. ಇಂಡಸ್ಟ್ರಿಯ PE 58.88 ಇದೆ. ಈ ಒಂದು ಕಂಪನಿಯ ಡೆಟ್ ಟು ಈಕ್ವಿಟಿ ರೇಷಿಯೋ ಇಲ್ಲಿ ನಮಗೆ 0.19 ಇದೆ. ಈ ಒಂದು ಕಂಪನಿಯ ROE ರೇಷಿಯೋ ಇಲ್ಲಿ ನಮಗೆ 7.48 ಇದೆ. EPS 8.59 ಇದೆ. ಈ ಒಂದು ಕಂಪನಿಯಲ್ಲಿ ನಮಗೆ ಡಿವಿಡೆಂಟು 0.71% ಅಷ್ಟಿದೆ. ಇನ್ನು ಬುಕ್ ವ್ಯಾಲ್ಯೂ ಈ ಒಂದು ಕಂಪನಿದು 129.21 ಇದೆ. ಇನ್ನು ಈ ಒಂದು ಕಂಪನಿಯ ಪೇಸ್ ವ್ಯಾಲ್ಯೂ 5 ರೂಪಾಯಿ ಇರುವಂಥದ್ದು. ಈ ಒಂದು ಕಂಪನಿಯ 52 ವೀಕ್ನ ಲೋ ಬಂದುಬಿಟ್ಟು 290ವರೆಗೆ ಹೋಗಿತ್ತು. ಹಾಗೆಯೇ 52 ವೀಕ್ನ ಹೈ ಬಂದುಬಿಟ್ಟು 513ವರೆಗೆ ಹೋಗಿತ್ತು. ಇನ್ನು ಈ ಒಂದು ಕಂಪನಿಯ ಚಾರ್ಟನ್ನು ಕೂಡ ನೋಡ್ಕೊಳ್ಬೋದು. ನಮಗೆ ಇಲ್ಲಿ ಈ ಒಂದು ಕಂಪನಿ ವೆಬ್ಸೈಟಲ್ಲಿ ಒಂದು ಒಳ್ಳೆ ಮೂವ್ಮೆಂಟ್ ಕೊಟ್ಬಿಟ್ಟು ನಂತರ ಇವಾಗ ಒಂದು ರಿಜೆಕ್ಷನನ್ನು ಕೂಡ ಕೊಟ್ಬಿಟ್ಟು ಇವಾಗ ಒಂದು ವೆಬ್ಸೈಟಲ್ಲಿ ಮತ್ತೆ ಮೂವ್ಮೆಂಟ್ ಕೊಡ್ತಿರುವ ಹಾಗೆ ಕಾಣಿಸ್ತಿದೆ ಚಾರ್ಟಲ್ಲಿ ನೋಡ್ಕೊಳ್ಬೋದು ನೀವು ಇಲ್ಲಿ. ಇವಾಗ ಈ ಒಂದು 420 ಹೈಯನ್ನು ಈ ಹೈ ನೋಡಿ, ಈ ಒಂದು ಹೈ ಬ್ರೇಕ್ ಆದವಾಗ ಕಂಪನಿಯಲ್ಲಿ ಒಂದು ಒಳ್ಳೆಯ ಮೂವ್ಮೆಂಟ್ ಸಿಗುವಂತೆ ಕಾಣಿಸ್ತಿರುವಂಥದ್ದು. ಯಾಕಂದರೆ ಕಂಪನಿಯಲ್ಲಿ ನಮಗೆ ಅಪ್ಸೈಡಲ್ಲಿ ರ್ಯಾಲಿ ಕೊಟ್ಬಿಟ್ಟು ನಂತರ ಕರೆಕ್ಷನ್ ಆಗಿಬಿಟ್ಟು ಇವಾಗ ಮತ್ತೆ ಅಪ್ಸೈಡಲ್ಲಿ ರ್ಯಾಲಿ ಕೊಡುವಂತೆ ಕಾಣಿಸ್ತಾ ಇದೆ.
ನೀವು ಲಾಂಗ್ ಟರ್ಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತಿದ್ರೆ ಇದೊಂದು ನಿಮಗೆ ಒಳ್ಳೆಯ ಆಪರ್ಚುನಿಟಿ ಆಗುತ್ತೆ. ಯಾಕಂದರೆ ಇವಾಗ ಇದೊಂದು ಕರೆಕ್ಷನಲ್ಲಿ ಒಂದು ಒಳ್ಳೆಯ ರ್ಯಾಲಿ ಕೊಡ್ತಿರುವಂಥದ್ದು. ಹಾಗಾಗಿ ಇನ್ನು ಈ ಒಂದು ಕಂಪನಿಯ ರೆವೆನ್ಯೂವನ್ನು ನೋಡ್ಕೊಳ್ಬೋದು. ಇಲ್ಲಿ ನಮಗೆ ವರ್ಷದಿಂದ ವರ್ಷಕ್ಕೆ ಒಳ್ಳೆಯ ಗ್ರೋತ್ ನೋಡಲು ಸಿಗ್ತಿರುವಂಥದ್ದು ಒಂದು ಕಂಪನಿಯ ರೆವೆನ್ಯೂ ಹಾಗೆಯೇ ಪ್ರಾಫಿಟಲ್ಲೂ ಕೂಡ ನೋಡ್ಕೊಬೋದು. ಇದರಲ್ಲೂ ಕೂಡ ನಮಗೆ ವರ್ಷದಿಂದ ವರ್ಷಕ್ಕೆ ಒಳ್ಳೆಯ ಗ್ರೋತ್ ನೋಡಲು ಸಿಗ್ತಾಯಿದೆ. ನೆಟ್ವರ್ತನ್ನು ಕೂಡ ನೀವು ಇಲ್ಲಿ ನೋಡ್ಕೊಳ್ಬೋದು. ಈ ಒಂದು ಕಂಪನಿಯ ಶೇರ್ ಹೋಲ್ಡಿಂಗ್ ಪ್ಯಾಟರ್ನನ್ನು ಕೂಡ ನೋಡ್ಕೊಳ್ಬೋದು. ನೀವು ಪ್ರಮೋಟರ್ ಹತ್ರ 60% ಸ್ಟೇಕ್ ಇರುವಂಥದ್ದು ಒಂದು ಒಳ್ಳೆಯ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅಂತ ಹೇಳ್ಬೋದು ಈ ಒಂದು ಕಂಪನಿಯಲ್ಲಿ. ಹಾಗೆಯೇ ರಿಟೇಲರ್ಸ್ ಹತ್ರ ಕೂಡ ಇಲ್ಲಿ 36% ಈ ಒಂದು ಕಂಪನಿಯ ಸ್ಟೇಕ್ ಇದೆ. ಹಾಗೆಯೇ ಫಾರಿನ್ ಇನ್ಸ್ಟಿಟ್ಯೂಷನ್ ಕೂಡ ಈ ಒಂದು ಕಂಪನಿಯಲ್ಲಿ 3.41% ಇನ್ವೆಸ್ಟ್ಮೆಂಟ್ ಮಾಡಿರುವಂಥದ್ದು. ಹಾಗೆಯೇ ಮ್ಯೂಚುವಲ್ ಫಂಡ್ ಕೂಡ ನಮಗೆ ಈ ಒಂದು ಕಂಪನಿಯಲ್ಲಿ 0.01% ಇನ್ವೆಸ್ಟ್ಮೆಂಟ್ ಮಾಡಿದೆ. ಅಷ್ಟೇನು ಜಾಸ್ತಿ ಇಲ್ಲ ಈ ಒಂದು ಕಂಪನಿಯಲ್ಲಿ ಮ್ಯೂಚುವಲ್ ಫಂಡ್ ಇನ್ವೆಸ್ಟ್ಮೆಂಟು. ಆದರೆ ಈ ಒಂದು ಕಂಪನಿಯಲ್ಲಿ ಪ್ರಮೋಟರ್ ಹೋಲ್ಡಿಂಗ್ ಹತ್ರ ತುಂಬಾ ಜಾಸ್ತಿ ಇರುವಂಥದ್ದು. ಈ ಒಂದು ಕಂಪನಿ ನಮಗೆ 2 ಸೆಕ್ಟ್ರಲ್ಲಿ ಕೆಲಸವನ್ನು ಮಾಡ್ತಿರುವಂಥದ್ದು, ಪ್ಲಾಸ್ಟಿಕ್ ಎಕ್ಸ್ಟ್ರೂಷನ್ ಮಷಿನರಿ ಮತ್ತು ಬ್ಯಾಟ್ರಿ ಡಿವಿಷನ್ನಲ್ಲಿ. ಈ ಒಂದು ಕಂಪನಿಯ 65% ರೆವೆನ್ಯೂ ನಮಗೆ ಪ್ಲಾಸ್ಟಿಕ್ ಎಕ್ಸ್ಟ್ರೂಷನ್ ಈ ಒಂದು ಸೋರ್ಸ್ನಲ್ಲೇ ಬರ್ತಿರುವಂಥದ್ದು. ಹಾಗೆಯೇ ಈ ಒಂದು ಕಂಪನಿ ಬ್ಯಾಟ್ರಿ ಮ್ಯಾನುಫ್ಯಾಕ್ಚರಿಂದ ನಮಗೆ 34.24% ರೆವೆನ್ಯೂ ಬರ್ತಾಯಿದೆ. ಇದಿಷ್ಟು ಈ 3 ಕಂಪನಿಗಳ ಬಗ್ಗೆ ಮಾಹಿತಿ. ಈ ಒಂದು ಮಾಹಿತಿ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಇವಾಗಲೇ ಲೈಕ್ ಮಾಡಿ. ನಿಮ್ಮ ಸ್ನೇಹಿತರ ಜೊತೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.